ಸರ್ ನಿಮ್ದು ಒಂದು ರಿಕ್ವೆಸ್ಟು ಹೇಳಿ. ನೋಡಿ, ಇದು ಮೀಟರ್ ಟ್ಯಾಕ್ಸಿ ಅಂತ ನಮ್ಮದು ಹೊಸದಾಗಿ ಇದೆ, ಹ್ಮ್ ಹ್ಮ್ ಟೌನರ್ ಅಂತೇಳಿ. ಹ್ಮ್ ನಿಮಗೂ ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ಗೆ. ಹ್ಮ್ ಹ್ಮ್ ಈಗ ನೋಡಿ, ಇಲ್ಲಿ ನಮ್ಮದು ಮೀಟರು ಡಿಜಿಟಲ್ ಆಗಿ ಡೈರೆಕ್ಟ್ ಜಸ್ಟ್ ಹಿಂಗೆ ಆನ್ ಮಾಡಿದ್ರೆ ಮೀಟರ್ ಸ್ಟಾರ್ಟ್ ಆಯ್ತದೆ. ಅಂದರೆ ಸರ್ಕಾರದ ರೇಟಲ್ಲಿ 24 ರೂಪಾಯಿ ಎವ್ರಿ ಟೈಮು. ಅಂದರೆ ನಿಮಗೆ ರಾತ್ರಿ 11 ಗಂಟೆವರೆಗೂ ಒಂದೇ ರೇಟೆ, 11ರಿಂದ ಬೆಳಗ್ಗೆ 5 ಗಂಟೆವರೆಗೂ 10% ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಹ್ಮ್ ಈಗ ಬೇರೆ ನೀವೇನು ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಇದರಲ್ಲೆಲ್ಲ ಹೆಂಗೆ ಅಂದರೆ ಇವ್ರು ಇಷ್ಟ ಬಂದಂಗೆ ಯಾವಾಗ ಬಂದ್ರೆ ಅವಾಗ ರೇಟ್ ಕಡಿಮೆ ಜಾಸ್ತಿ ಹಿಂಗೆಲ್ಲ ಮಾಡಿ, ಹ್ಮ್ 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 ಜಾಸ್ತಿ ಮಾಡಿದಾಗ ನಾವು ಖುಷಿ ಪಡ್ತೀವಿ, ಕಡಿಮೆ ಮಾಡಿದಾಗ ನೀವು ಖುಷಿ ಪಡ್ತೀರಿ. ಹಿಂಗಾಗಿದೆ. ಈಗ ನೋಡಿ, ಈಗ ಮೀಟ್ರ್ ಹಾಕಿದ್ದೀನಿ, ಇದಕ್ಕೂ ಅದಕ್ಕೂ ವ್ಯತ್ಯಾಸ ಎಷ್ಟು ಬರುತ್ತೆ ಅಂತೇಳಿ ನಿಮಗೆ ಓಕೆ ಪರವಾಗಿಲ್ಲ, ಡ್ರೈವರ್ಗಳು ಕೊಡ್ಬೋದು ಅನ್ನೋದಿದ್ರೆ ಇದ್ರ ಲೆಕ್ಕದಲ್ಲಿ ಕೊಡಿ, ಇಲ್ಲ ಅಂದರೆ ಇದ್ರಲ್ಲೇನು ರ್ಯಾಪಿಡಲ್ಲಿ ತೋರಿಸಿದೆ ಅದನ್ನೇ ಕೊಡಿ, ಏನು ತೊಂದರೆ ಇಲ್ಲ. ವಿಚಾರ ತಿಳಿದಿರಲಿ ಅಂತ ಅಷ್ಟೇ. ಕಸ್ಟಮ್ ಸ್ಟ್ರೈಟ್ ಹೋಗ್ಲಾ? ನಿಲ್ಸ್ಕೊಂಡಿದ್ದಾರೆ. ಲೆಫ್ಟ್ ತಗೊಂಡು ರೈಟ್. ಓಕೆ. ಯಾಕಂದರೆ ಇಲ್ಲಿ ಏನಾಗ್ತದೆ ಅಂದರೆ, ಈಗ ನೋಡಿ ನಿಮ್ಮದು 13 ಕಿಲೋಮೀಟ್ರ್ ಇದೆ ಟೋಟಲು ಗಾಂಧಿನಗರ್ಗೆ. ಇಲ್ಲಿಂದ ನಿಮಗೆ ಒಂದು 200 ಚಿಲ್ಲರೆ ಏನೋ ತೋರಿಸಿದ್ದಾರೆ ಅನ್ಕೋತೀನಿ. ಈಗ ನಮ್ಮದು 13 ಕಿಲೋಮೀಟ್ರಿಗೆ 24 ರೂಪಾಯಿ ಕಿಲೋಮೀಟ್ರ್ ಹಂಗೆ ಬರುತ್ತೆ. ವೆಯ್ಟಿಂಗ್ ಏನಾರ ಮಾಡಿದ್ರೆ ನಿಮಿಷಕ್ಕೆ 1 ರೂಪಾಯಿ ಚಾರ್ಜ್ ಬರುತ್ತೆ ಅಷ್ಟೇ. ಸೊ ಹಿಂಗಿರೋದ್ರಿಂದ ನಮಗೆ ಮಳೆ ಬರಲಿ ಬಿಸಿಲು ಬರಲಿ ಟ್ರಾಫಿಕ್ ಇರಲಿ ಎಲ್ಲಾಗೂ ಒಂದೇ ರೇಟೇ ಇದರಲ್ಲಿ ಮೀಟರ್ ಟ್ಯಾಕ್ಸಿಲಿ. ಇವರು ಏನು ಮಾಡ್ತಾರೆ ಅಂದರೆ ಒಂದೊಂದ್ಸಲ ಜಾಸ್ತಿ ಒಂದೊಂದ್ಸಲ ಕಡಿಮೆ ಮಾಡಿ ಇಬ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ಗೆ ಸಾಧ್ಯ ಆದರೆ OIOT ಅಂತೇಳಿ ಅಪ್ಲಿಕೇಶನ್ ಬರುತ್ತೆ, ಕಸ್ಟಮರ್ ಅಪ್ಲಿಕೇಶನ್. ಅದು ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ, ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಡಿ. ಮೀಟರ್ ಟ್ಯಾಕ್ಸಿ ಅದು ಅಂದರೆ 24 ರೂಪಾಯಿ. ನಿಮ್ಗೆ ಏನಾದ್ರು ಗಾಡಿ ಏನಾದ್ರು ಸಿಕ್ಕಲಿಲ್ಲ ನಿಮಗೆ ಬೇರೆ ಯಾವುದ್ರಲ್ಲೂ ಅಂದರೆ ಅಟ್ಲೀಸ್ಟ್ ಅದನ್ನು ಟ್ರೈ ಮಾಡಿ. ಯಾಕಂದರೆ ನಾವೆಲ್ಲರೂ ಈಗ ನಾವು ಆ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಆದಷ್ಟು 1 to 1 ಕಸ್ಟಮರ್ಗೆ ತಿಳಿಸಿ ನಾವು ಚೇಂಜ್ ಆಗ್ತಾಯಿದ್ದೀವಿ. ಸಿಕ್ಕಲಿಲ್ಲ ಅಂದಾಗ ನೋಡಿ, ಯಾಕಂದರೆ ಎಷ್ಟೋ ಸಲ ನೀವು ನೋಡಿರ್ತೀರ 10 ಕಿಲೋಮೀಟ್ರಿಗೆ 400 ರೂಪಾಯಿನೂ ತೊಗೊಂಡಿರ್ತಾನೆ, 500 ರೂಪಾಯಿನೂ ತೊಗೊಂಡಿರ್ತಾನೆ. ಕೆಲವು ಸಲ 10 ಕಿಲೋಮೀಟ್ರಿಗೆ 190 ತೊಗೊಂಡಿರ್ತಾರೆ. ಸೊ ಇಲ್ಲಿ ಲಾಸ್ ಯಾರಿಗೂ ಆಗಲ್ಲ, ಆಗೋದು ನಿಮಗೆ ಲಾಸು, ನನಗೆ ಲಾಸು, ಇಬ್ಬರಿಗೂ. ಸುಮ್ಮನೆ ಇವರು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನಲ್ಲಿ ಇರೋದ್ರಿಂದ ಇವರು ಮೊದಲು ನಾವು ಈಗ 1,000 ರೂಪಾಯಿ ದುಡ್ಡು ಕಟ್ಟಿದ್ರೆ 20,000 ರೂಪಾಯಿ ಬಿಸ್ನೆಸ್ ಮಾಡ್ಬೋದು ನಾನು. ಅದು ರೇಟ್ ಕಡಿಮೆನಾರ ಬರಲಿ ಜಾಸ್ತಿನಾರ ಬರಲಿ ಎಲ್ಲದಕ್ಕೂ ಒಂದೇ, ಆ ಥರ ಮಾಡಿದ್ದಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಅದಷ್ಟೇ. ನೋಡಿ, ಇದು ರ್ಯಾಪಿಡೋನು ಕ್ಲೋಸ್ ಮಾಡಿದೆ ನೋಡಿ, 248. ಇದು ನಮಗೆ ಆ್ಯಕ್ಚುಲಾಗಿ ಬರಬೇಕಾಗಿರೋದು ನೋಡಿ 322. ನೋಡಿ, ನೀವು ಇದಿದೆ ಸ್ಕ್ಯಾನರು, ನಿಮ್ಗೆ ಯಾವುದು ಕೊಡಬೇಕು ಅನ್ಸುತ್ತೋ ಅದು ಕೊಡಿ ಸರ್. ಓಕೆ, ಮಾಡಿ ಮಾಡಿ ಮಾಡಿ. ಓಕೆ ಸರ್, ನೋ ಪ್ರಾಬ್ಲಮ್. ಓಕೆ, ನೋಡಿ ನಮಗೀಗ ಡಿಫ್ರೆನ್ಸ್ ಎಷ್ಟು ಬಂತು ಅಂತ. ಇದೆ ಅದು ಇವ್ರದ್ದು ಹಂಗೆ ಅಲ್ವಾ, ನಿನ್ನೆ ಇದೇ ಟೈಮ್ ಬೆಳಗ್ಗೆ 320 ಬಂದಿದೆ ರ್ಯಾಪಿಡೋಲ್ಲಿ. ನೋಡಿ ಮತ್ತೆ ನೋಡಿ, ಈಗ 322 ಅಂದರೆ ಇದು ಒರಿಜಿನಲ್ ರೇಟು. ಅಂದರೆ ನಮ್ಮದು ಇಷ್ಟೇ ಬರಬೇಕಾಗಿರೋದು. ಒಂದೊಂದ್ಸಲಿ ಆ ಥರ ಗೌರ್ಮೆಂಟ್ ರೇಟೇ ಕೊಡ್ತಾನೆ, ಒಂದೊಂದ್ಸಲ ಕೊಡಲ್ಲ. ಈಗ ನೋಡಿ, ಈಗ ನನಗೆ ಲಾಸ್ ಅಲ್ವಾ. ಈಗ ನಿಮಗೆ 322 ಕೊಟ್ಟರು ಲಾಸ್ ಅಲ್ಲ, ಅದು ಆ್ಯಕ್ಚುಲಿ ಗೌರ್ಮೆಂಟ್ ರೇಟ್ ಇದೆ, ಅದು ಅಷ್ಟೇ. ಈಗ ನೀವೇನು ಮಾಡಿದ್ರೆ, ಈಗ ಇದರಲ್ಲಿ ಬಂದಿದ್ದೀನಿ ನಾನು ಇದೇ ರೇಟ್ ಕೊಡ್ತೀನಿ ಅಂದರೆ ಓಕೆ, ನೋ ಪ್ರಾಬ್ಲಮ್ ಸರ್, ಅದೇನು ತೊಂದರೆ ಇಲ್ಲ. ಅಟ್ಲೀಸ್ಟ್ ನೋಡಿ ನಮ್ಮದು ಎಷ್ಟೊಂದು ಪ್ರಾಬ್ಲಮ್ ಇದೆ ಅಂತೇಳಿ ನಿಮ್ಗೆ ಅರ್ಥ ಆಗಲಿ ಅಂತೇಳಿ. ಅಲ್ಲಿಗೆ ಎಷ್ಟಾಯಿತು? 82 ರೂಪಾಯಿ ನನಗೆ ಕಮ್ಮಿ ಆಯಿತು ಇದು. ಓಕೆ, ಥ್ಯಾಂಕ್ ಯು ಸರ್. ಆಯಿತು, ಓಕೆ. ಸ್ನೇಹಿತರೆ ನೋಡಿ, ಹೀಗೆ ಕಸ್ಟಮರ್ಗಳಿಗೆ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಅದನ್ನು ಕೊಡೋದಿಲ್ಲ. ಮೀಟ್ರ್ ಟ್ಯಾಕ್ಸಿ ನಾವು ಕೇಳ್ಬಿಟ್ಟು ಗಾಡಿ ಓಡಿಸ್ತೀನಿ ಅಂದರೂ ಅದು ಕಷ್ಟ ಇದೆ. ಹಂಗಾಗಿ ಬುದ್ಧಿವಂತರಾಗಿ ನಾವುಗಳೇನು ಮಾಡಬೇಕು ಅಂದರೆ, ಅದು ಯಾವುದೇ ಸಂಸ್ಥೆ ಆಗಲಿ ಕಿಲೋಮೀಟ್ರಿಗೆ 24 ರೂಪಾಯಿ ಕೊಡೋ ಥರ ರೇಟ್ ಬಂದರೆ ಮಾತ್ರನೇ ತಗೊಂಡು ಹೊಡಿಬೇಕು. ಅವಾಗ ಏನಾಗುತ್ತೆ, ಜನಗಳಿಗೆ ನಾವು ಅವೇರ್ನೆಸ್ನ ಮೂಡಿಸಿ ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಸಿದಾಗ ಏನಾಗುತ್ತೆ, ಆವಾಗ ಟ್ರೈ ಮಾಡ್ತಾರೆ. ಯಾಕಿದು ಗಾಡಿ ಯಾರು ಅಕ್ಸೆಪ್ಟ್ ಮಾಡ್ತಾ ಇಲ್ಲಲ್ಲ, ನಮಗೆ ಬುಕ್ಕಿಂಗೇ ಸಿಗ್ತಾಯಿಲ್ಲ, ಅಂದರೆ ಗಾಡಿಗಳು ಯಾರು ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ, ನಮಗೆ ಗಾಡಿ ಸಿಗ್ತಿಲ್ಲ ಅಂತೇಳಿ ಕಸ್ಟಮರ್ಗಳೇ ಚೇಂಜ್ ಆಗ್ತಾರೆ. ಅದಕ್ಕೆ ಹೇಳೋದು, ಸತ್ಯ ಯಾವತ್ತಿದ್ರೂ ಕಹಿನೇ, ಸುಳ್ಳನ್ನೇ ಜನ ಇಷ್ಟಪಡ್ತಾರೆ. ಈಗ ನೋಡಿ, 248 ರೂಪಾಯಿ ಬಂದಿತ್ತು, ನಾನು ರ್ಯಾಪಿಡೋದಲ್ಲಿ ಬುಕ್ ಮಾಡಿದ್ದೀನಿ, ನಾನು ಅಷ್ಟೇ ಕೊಡ್ತೀನಿ ಅಂತೇಳಿ ಅವರು ಕೊಟ್ಬಿಟ್ಟು ಹೋದರು. ನನಗೆ ಸರ್ಕಾರದ ರೇಟಲ್ಲಿ 322 ರೂಪಾಯಿ ಬಿಲ್ ಬಂತು. ಸೊ ಇದಿಷ್ಟೇ, ಸರ್ಕಾರದ ನಿಯಮದ ಪ್ರಕಾರದಲ್ಲಿ ನಾವು ಗಾಡಿ ಓಡಿಸ್ಬೇಕು. ಆವಾಗ ನಮಗೆ ಖಂಡಿತ ನಮ್ಮ ಸಂಸಾರ ಚೆನ್ನಾಗಿ
ಸಾಕೊಂಡು ಹೋಗ್ಬೋದು. ನಾವು ಯಾವುದೇ ಥರದ ಸಮಸ್ಯೆಗಳಿಲ್ದಂತೆ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕ್ಬೋದು. ಸರ್ಕಾರ ಹೇಳಿದ್ರು ಕೂಡ ಈ ಸಂಸ್ಥೆಗಳು ಕಡಿಮೆ ಕೊಟ್ಟು ಡ್ರೈವರ್ಗಳ ಜೀವನನ ಹಾಳು ಮಾಡ್ತಿದ್ದಾರೆ. ಜೊತೆಗೆ ಕೆಲವೊಂದ್ಸಲ ಪೀಕ್ ಅವರ್ಸು ಅಂತೇಳಿ ಇದಕ್ಕಿಂತನೂ ಹಣ ಅಂದರೆ ಏನು 24 ರೂಪಾಯಿಗಿಂತೂ ಹೆಚ್ಚಿಗೆ 30 ರೂಪಾಯಿ 40 ರೂಪಾಯಿ ಥರ ಕಿಲೋಮೀಟ್ರಿಗೂ ಮಾಡಿ ಜನಗಳಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ ಈ ಕಂಪ್ನಿಯವರು. ಸೊ ಹಂಗಾಗಿ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಕೈಲಿರಲಿ. ಧನ್ಯವಾದ ಸರ್ ನಿಮಗೆ.